ಏನ್ಲ ಅದು ಬೇದಿ ಹತ್ತಿದ ಓರಿ ಮುಂದೆ ಸಮನೆ ಪಡ್ಕಂತ ಇದ್ಯಾ? ಎಲ್ಲ ಸಮಾಚಾರ? ಎಲ್ರು ಚುರುಕ್ ಮೆಣಸಿನ್ಕಾಯಿ ಇಟ್ಕೊಳ್ಳೋ ಸಮಾಚಾರ. ಯಾರ್ಲಾ ಇಟ್ಕೋಬೇಕು ಮೆಣಸಿನ್ಕಾಯಿ? ನಾವೆಲ್ರು ಸೇರಿ. ಅದೇನಂತ ಸರಿ ಹಬ್ಬಗಳನ್ನ ಪಕ್ಕದೂರ್ ಪಂಚಾಯತಿ ತೀರ್ಮಾನ ಮಾಡಕ್ ನೀವ್ ಹಂಗೋದ್ರ? ನಿಮಗ್ ಪಜಿತಿ ಮಾಡಕ್ ವೀರ ಬೆಂಗಳೂರಿಂದ ಹಿಂಗ್ ಬಂದ. ಬರ್ಲಿ ಬಿಡ್ಲಾ, ಅವನ್ ಬಂದ್ ಏನ್ ಕಿಸ್ದಾನು? ಬೆಂಗಳೂರ್ಗ್ ಹೋದನು, ಬರೀ ಕೆಲ ಬಂದಿಲ್ಲ. ನಿಮ್ ಅಸ್ಲು ಬಡ್ಡಿ ತೀರ್ಸೋಕೆ ಬಂದವನೆ. ಅಷ್ಟೊಂದು ಸಂಪಾದನೆ ಅದ್ ಹೆಂಗ್ಲ ಮಾಡ್ದ ತಿರ್ಬೋಕಿ ನನ್ನ ಮಗ. ಆಯುಷ್ಯ ಜಲಾಡ್ದಲ್ಲೇ ಬಿಡ್ತೀನ ಸಾವ್ಕಾರ್ರೆ. ಅವನ್ ಎಲ್ಲಿಂದ ತತ್ತಾನೆ, ಹೆಂಗ್ ತತ್ತಾನೆ ಎಲ್ಲ ನನಗ್ ಗೊತ್ತು. ಅಪ್ಪ, ಅವನೇನಾದ್ರೂ ಜಮೀನ್ ಬಿಡ್ಸ್ಕೊಂಡ್ರೆ ಅವನ ಮೇಲೆ ಕ್ಯಾತೆ ತೆಗಿಯಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಅವ್ನ ಜಮೀನ್ ಬಿಡ್ಸ್ಕೊಳ್ತಿದ್ದಂಗೆ ತಡಿಬೇಕು. ಅದಕ್ಕೆ ನಾನ್ ದಾರಿ ಹುಡುಕ್ತೀನಿ, ಸುಮ್ಕಿರ್ಲಾ. ದುಡ್ಡು ತಗೊಂಬಂದು ನಮ್ ಗೌಡ್ರು ಸಾಲ ತೀರಿಸ್ತೀಯಾ? ಬರೀ ಸಾಲ ತೀರಿಸೋದಲ್ಲ, ನನ್ ದಾರಿಗೆ ಅಡ್ಡ ಬಂದ್ರೆ ನಿಮ್ಮನ್ನು ತೀರಿಸ್ತೀನಿ. ಇಷ್ಟೊತ್ತಿಗೆ ಆ ತಿರ್ಬೋಕಿ ವೀರನ್ ಕತೆ ಮುಗಿದೋಗಿರ್ಬೇಕು ಅಲ್ವೇನ್ಲ? ಕತೆನ ಯಾರು ಬರೀತಾರೆ ಅವರೇ ಮುಕ್ತಾಯ ಮಾಡ್ತಾರೆ ನನ್ನ ಚೆನ್ನಾಗಿ ತಿಳ್ಕೊಳ್ಳೋ ಸೌಕಾರ. ನೀನ್ ಯಾರನ್ನ ನನ್ನ ಕತೆ ಮುಗಿಸ್ಬೇಕು ಅಂತ ಕಳಿಸಿದ್ದು ಅವ್ರಿಗೆ ನಾನ್ ಗುದ್ದಿರೋ ಗುದ್ದಿಗೆ ಇಷ್ಟೊತ್ತಿಗೆ ಎಣ್ಣೆ ಸ್ನಾನ ಮಾಡ್ತಿರ್ತಾರೆ. ನಿನ್ ದುಡ್ಡನ್ನ ಬಡ್ಡಿ ಸಮೇತ ಚುಕ್ತಾ ಮಾಡ್ತಾ ಇದೀನಿ. ಇನ್ಮೇಲೆ ನಿನ್ ಪಾಡು ನೀನ್ ಇರ್ಬೇಕು, ನನ್ ಪಾಡು ನಾನು ಇರ್ತೀನಿ. ಏಯ್ ವೀರ, ನಿನ್ನ ಬಾಕಿನೇನೋ ನೀನ್ ಚುಕ್ತಾ ಮಾಡ್ದೆ, ನಾನ್ ಚುಕ್ತಾ ಮಾಡ್ಬೇಕಾದ ಬಾಕಿ ಇನ್ನು ಹಂಗೆ ಉಳ್ಕೊಂಡೈತೆ. ಕಾಲ ಕೂಡ್ ಬಂದಾಗ ನಾನು ಅದನ್ನ ಚುಕ್ತಾ ಮಾಡ್ತೀನಿ. ಏಯ್ ಉಲ್ಲೂರ, ನೀನ್ ನನ್ ಕೊಳ್ಪಟ್ಟಿ ಕೈ ಹಾಕಿದ್ರೆ ನಾನ್ ನಿನ್ ಕುತ್ತಿಗೆ ಕೈ ಹಾಕ್ತೀನಿ. ನೋಡಮ್ಮ, ನಿಮ್ಮ ಅಣ್ಣ ಅದಕ್ಕೆ ಎಲ್ಲ ಸೈನ್ ಹಾಕಿದ್ದಾರೆ. ನಿಮ್ಮ ಯಜಮಾನ್ರಲ್ಲಮ್ಮ, ಅವ್ರು ಯಾಕೆ? ಪ್ರಾಪರ್ಟಿ ಡಿವೈಡ್ ಆಗ್ಬೇಕಾದ್ರೆ ಈ ಪೇಪರ್ಗೆ ನಿಮ್ಮ ಯಜಮಾನ್ ಸೈನ್ ಹಾಕ್ಬೇಕಮ್ಮ. ಬಿಲ್ನಲ್ಲಿ ಏನಿದೆಯೋ ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮ ಯಜಮಾನ್ರು ಪರ್ಸನಲ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ. ಆ ಪೇಪರ್ಸ್ ಕೊಡಿ, ನಾನೇ ಹೋಗಿ ಸೈನ್ ಮಾಡಿಸ್ಕೊಂಡ್ ಬರ್ತೀನಿ. ನೋ ನನ್ ಮುಂದೆನೆ ಸೈನ್ ಹಾಕ್ಬೇಕು. ನೋಡಿ, ಅವ್ರು ಬಂದ್ಮೇಲೆ ಹೇಳಿ ಕಳ್ಸಿ, ನಾನೇ ಬಂದು ಸೆಟ್ಲ್ ಮಾಡ್ಕೊಡ್ತೀನಿ. ಬರ್ತೀನಿ. ಬನ್ನಿ ಸರ್. ನೀನ್ ಯಾಕೋ ನನ್ನ ಹಿಂದೆ ಮಾರ್ಚ್ ಪಾಸ್ ಮಾಡ್ತಿದ್ಯಾ? ಮೇಡಮ್, ನಿಮ್ಮ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಇದ್ದಂಗಿಲ್ವಾ? ಅದಕ್ಕೇನೆ ನಿಮ್ ಹಿಂದೆನೆ ಓಡಾಡ್ತಾ ಇದ್ನಲ್ಲ. ನನ್ಗೊಂದ್ ಐಡಿಯಾ ಬಂತು ಮೇಡಮ್. ಏನದು? ನಾವ್ ಹಿಂಗೆ ಸೀದಾ ಜಡೆ ಮೈಸಂದ್ರಕ್ ಹೋಗಿ ಆ ರಾಗಿ ರೊಟ್ಟಿನ ಹೆಂಗಾದ್ರೂ ನೈಸ್ ಮಾಡಿ ಎತ್ತಾಕೊಂಡ್ ಬಂದ್ಬಿಡಣ. ನನಗೆ ಚಾಲೆಂಜ್ ಮಾಡಿ ಹೋಗಿರೋನು ಈಗ ನಾನ್ ಕರೆದ್ರೆ ಬರ್ತಾನಾ? ಹಿಂಗ್ ಮಾಡೋಣ. ಆ ಹಳ್ಳಿ ಐದನ್ಗೆ ನೀನೇ ಗತಿ ಅಂತ ಸರೆಂಡರ್ ಆದಂಗ್ ನಾಟಕ ಮಾಡಿ ಮಸ್ಕ ಹೊಡೆದು ಕರ್ಕೊಂಡ್ ಬಂದ್ಬಿಡಣ. ಏನಂತೀರಾ?
ಏನಮ್ಮೆ ನೀನ್ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀಯಾ ಅಂತ ಗೊತ್ತಿರಲಿಲ್ಲ. ಬರ್ತಾ ದಂಡು ದಾಳಿ ಎಲ್ಲ ಕರ್ಕೊಂಡ್ಬಿಟ್ಟಿದ್ಯಾ? ಏ ಮ್ಯಾನ್, ಹೌ ಯು? ಫೈನ್ ಫೈನ್. ಬಂದ್ ಸಮಾಚಾರ? ನಮ್ಮ ಕಾಂಟ್ರಾಕ್ಟ್ ಪ್ರಕಾರ ನಾನ್ ನಿನಗೆ 50,000 ಕೊಡ್ಬೇಕಾಗಿತ್ತು. ನೀನ್ ಅದನ್ನ ತಗೊಳ್ದೆ ಬಂದ್ಬಿಟ್ಟೆ. ನಿನ್ ದುಡ್ಡನ್ನ ನಿನಗೆ ವಾಪಸ್ ಕೊಟ್ಬಿಡೋಣ ಅಂತ ನೀನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮೇಡಮ್ ಯಾರು ಋಣಾನು ಬಾಕಿ ಉಳಿಸ್ಕೊಳ್ಳೋರಲ್ಲ. ಲೆಕ್ಕಾಚಾರದಲ್ಲಿ ಶೆಟ್ಟಿಗಿಂತ ಯಕ್ವಾ, ಸತ್ಯ ಹರಿಶ್ಚಂದ್ರನ್ಗಿಂತ ತಕ್ವಾ. ನೀ ಹೇಳ್ದಿಯಲ್ಲ, ಅವ್ರೇನ ಇವ್ರು? ಓನ್ ತಾತ, ಅವರೇ ಇವರು. ಏ ಮ್ಯಾನ್, ಇಮಿಡಿಯೇಟ್ ಆಗಿ ನನ್ ಜೊತೆ ಬಾ. ನೀನ್ ದುಡ್ಡನ್ನ ನಿನಗೆ ಸೆಟ್ಲ್ ಮಾಡ್ತೀನಿ. ಓಹೋ, ನೀನ್ ದುಡ್ಡು ಕೊಡಕ್ ಬಂದಿದ್ಯಾ? ನಾನೆಲ್ಲೋ ಇಲ್ಲೇ ಇರಕ್ ಬಂದಿದ್ಯಾ ಅನ್ಕೊಂಡಿದ್ದೆ. ಅಮ್ಮಣ್ಣಿ, ನಿನ್ ಸವಾಸನೂ ಬೇಡ, ನಿನ್ ದುಡ್ಡು ಬೇಡ, ದಯವಿಟ್ಟು ದಯಮಾಡ್ಸಿ. ಓಕೆ ಓಕೆ ಓಕೆ, ನಿನಗೆ ದುಡ್ಡು ಬೇಡ ಅಂದ್ರೆ ಪರವಾಗಿಲ್ಲ, ನಮ್ ಜೊತೆ ಬಂದು ಒಂದು ಸೈನ್ ಹಾಕು. ನಾನ್ ಬಂದು ಸೈನ್ ಹಾಕ್ಬೇಕಾ? ಯಾಕೆ? ಯಾಕೆ ಅಂದ್ರೆ ಇವ್ರ ಆಸ್ತಿ ಇವ್ರಿಗೆ ಸಿಗ್ಬೇಕಾದ್ರೆ ನೀನ್ ಬಂದು ಸೈನ್ ಹಾಕ್ಬೇಕು, ಹಾಗಂತ ವಿಲ್ಲಿನಲ್ಲಿ ಬರ್ದಿದೆ. ನಾನ್ ಸೈನ್ ಹಾಕಕ್ಕೂ ಇವ್ರ ಆಸ್ತಿಗೂ ನಮಗೂ ಏನ್ರಿ ಸಂಬಂಧ? ಆಸ್ತಿಗ್ ಸಂಬಂಧ ಇಲ್ಲದೆ ಇರಬಹುದು. ನಾವಿಬ್ರು ಗಂಡ ಹೆಂಡತಿ ಅಂತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದೀವಲ್ಲ. ಸರಿಯಾದ ಟೈಮು ಯಾಕಿಳಿರಿ. ವಿಲ್ ಪ್ರಕಾರ ಗಂಡನು ಸೈನ್ ಹಾಕ್ಬೇಕಂತೆ. ನೀನ್ ಬಂದ್ ಸೈನ್ ಹಾಕಿ ನಿನ್ನ ದುಡ್ಡು ನೀನ್ ತಗೊಂಡ್ ಹೋಗು. ನಿನ್ ದುಡ್ಡು ಬೇಡ ಅಂತ ಅವಾಗ್ಲೇ ಹೇಳ್ತಲ್ಲ. ಮತ್ತೆ ಸೈನ್ ಹಾಕೋಕೆ ನಿನ್ಗೇನಾಗಿದೆ? ನಿನ್ನ ಕೈನಲ್ಲಿ ಕಾಸಿಲ್ದಂಗೆ ಕೊಂಡ್ ಮುಗಿಸಿ ಆಡ್ದಂಗೆ ಆಡ್ತೀಯ. ಇನ್ ಕಾಸು ಬಂದ್ಬಿಡ್ತಂದ್ರೆ ಕ್ವಾಡಂಗಿನೇ ಆಗ್ಬಿಡ್ತೀಯ. ಅದಕ್ಕೆ ನಾನು ಸೈನ್ ಹಾಕಲ್ಲ. ನಾನ್ ಹೇಗಾದ್ರೂ ಆಡ್ತೀನಿ, ನಿನಗೇನ್ ಕಷ್ಟ? ಏನ್ರು ಲಂಗು ಲಗಾಮಿಲ್ದಂಗೆ ಆಡಿದ್ರೆ ಅದ್ ಗಂಡನಿಗೆ ಕಷ್ಟ. ವಾಟ್? ನೀನು ನನ್ನ ಗಂಡನ? ಡರ್ಟಿ ಫೆಲೋ, ಡಬಲ್ ಗೇಮ್ ಮಾಡ್ತೀಯಾ? ಲುಕ್, ಐ ವಾಂಟ್ ಜಸ್ಟ್ ಮನಿ. ಕಮ್ ವಿತ್ ಮೀ ಅಂಡ್ ಸೈನ್ ದ ಪೇಪರ್. ಅಂಡರ್ಸ್ಟ್ಯಾಂಡ್? ಅರೆ ಚೋಕ್ರಿ, ನಿಮ್ದಕ್ಕೆ ಏನ್ ಕಷ್ಟ ಇದ್ರೆ ಕನ್ನಡದಲ್ಲೇ ಹೇಳು. ಪರಂಗಿ ಅವ್ರ ತರ ಬೊಂಬಡಕ್ಕೆ ಬಜಾಯಿಸ್ತಾರೆ, ಇಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ಲುಕ್, ನಾನು ಹೇಳೋದನ್ನ ಕೇಳಿ. ನೋಡಿ, ಇವನು ಸಿಟಿಗೆ ಬಂದು ನನಗ್ ಮೋಸ ಮಾಡಿ ಓಡ್ ಬಂದಿದ್ದಾನೆ. ಈಗ ನೀವೇ ನ್ಯಾಯ ಹೇಳಿ. ನಮ್ ವೀರಣ್ಣ ನಿಂಗ್ ಮೋಸ ಮಾಡಿ ಬಂದವನ ಅಂದ್ರೆ ನಮ್ಮ ಹಳ್ಳಿ ಜನ ಯಾರು ನಂಬಕ್ಕಿಲ್ಲ ಕಣಮ್ಮ. ತಡ್ಕಳ್ಳ ವಸಿ ತಡ್ಕಳ್ಳ, ಹಿಂಗ್ಯಾಕ್ಲ ಎಗರಾಡ್ತೀಯ? ಆ ಅಮ್ಮನ್ಗೆ ಅನ್ಯಾಯ ಆಗದೆ ಇದ್ರೆ ಬೆಂಗಳೂರಿಂದ ಇಲ್ಲಿ ಗಂಟ ಬರ್ತಾ ಇದ್ಲ ಪಾಪ. ಅದೇನಾಯ್ತು ಅಂತ ಹೇಳವ್ವ. ಊರಲ್ಲಿ ನ್ಯಾಯ ತೀರ್ಮಾನ ಕೊಡೋದಕ್ಕೆ ದೊಡ್ಡವರು ಅಂತ ನಾವಿದೀವಿ. ಇವ್ ನನಗ್ ಮೋಸ ಮಾಡಿ ಓಡ್ ಬಂದಿದ್ದಾನೆ. ಇವನ್ನ ನನ್ನ ಜೊತೆ ಕಳ್ಸ್ಕೊಡಿ. ಮಹಾಜನಗಳೇ, ನಮ್ಮೂರಿನ ಪದ್ಧತಿ ಪ್ರಕಾರ ಹೆಣ್ಣಿಗೆ ಅನ್ಯಾಯ ಮಾಡಿದ ವ್ಯಕ್ತಿಗೆ ಏನ್ ಮಾಡ್ತೀವಿ ಗೊತ್ತಲ್ಲ? ತಲೆ ಬೋಡ್ಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತೀವಿ. ಯೋ ಯಜಮಾನ, ಹೊಸಿ ತಡ್ಕಳಯ್ಯ. ಮದುವೆ ಮಾಡ್ಕೊಂಡು ನಮ್ಮ ಹುಡುಗ ಅವನ ಅವಳಿಗೆ ಮೋಸ ಮಾಡೋಣ ಅಂತ ಹೇಳ್ತೀರಿ. ಅದೇನ್ ಮೋಸ ಮಾಡೋದು ಅವ್ನು ಕೇಳಿ ತಿಳ್ಕೊಳ್ಳಿ. ಬಂದ್ಬಿಟ್ಟ ದೊಡ್ಡದ ಪಂಚಾಯತಿ ಮಾಡಕ್ಕೆ. ಅದೇನು ಅಂತ ಧೈರ್ಯವಾಗಿ ಹೇಳವ. ವರದಕ್ಷಿಣೆ ಸಾಲಿಲ್ಲ ಅಂತೇಳಿ ಏನಾರೋ ಪರಾರಿಯಾಗಿ ಬಂದವನ, ಇಲ್ಲ ಸೋಪ್ನ ಮುಗಿಸ್ಕೊಂಡು ನನಗೂ ನಿನ್ಗೂ ಸಂಬಂಧ ಇಲ್ಲ ಅಂತೇಳಿ ಓಡಿ ಬಂದವನ? ಹೇಳವ. ನೋಡಿ, ನಮ್ಮನೆ ಆಸ್ತಿ ವಿಷಯಕ್ಕೆ ಗಲಾಟೆ ಆದಾಗ ಮದ್ವೆ ಆದ್ರೇನೆ ಆಸ್ತಿ ಭಾಗ ಆಗೋದು ಅಂದ್ರು. ಅದಕ್ಕೆ ಇವನ ಮದ್ವೆ ಆದೆ. ಈಗ ಇವನು ಬಂದು ಆಸ್ತಿ ಭಾಗ ಆಗೋಕ್ ಒಂದ್ ಸೈನು, ಡೈವರ್ಸ್ ಒಂದ್ ಸೈನು ಹಾಕ್ಬಿಟ್ರೆ ಸಾಕು. ಕೇಳಿದ್ರಪ್ಪ ಈ ಹೆಣ್ಮಗೆ ಹೇಳಿದ ಮಾತನ್ನ? ಆಸ್ತಿ ಸಿಗಕ್ ಮದ್ವೆ, ಆಸ್ತಿ ಸಿಕ್ಕ ಮ್ಯಾಕೆ ಗಂಡನ್ನ ಉಂಡೆಲೆ ಒಗ್ದ್ ಹಾಕ್ಬಿಡೋದು. ಇದು ನಮ್ಮೂರಿನ ಪದ್ಧತಿನ? ಇದು ನಮ್ಮೂರಿನ ಸಂಪ್ರದಾಯನ? ಇದ್ರ ನಮ್ ಈರಣ್ಣಂದೇನ ತಪ್ಪಾಯ್ತಾ ಇಲ್ಲ ಹೆಣ್ಮಗೆ ತಪ್ಪಾಯ್ತಾ? ನೀವೇ ತೀರ್ಮಾನ ಮಾಡಿ. ಅರೆ ಲಡ್ಕಿ ಮದ್ವೆ ಆಗಿದೆ ಅಂತ ನೀನೇ ಹೇಳಿದ್ಯಾ. ಗಂಡನ್ ಜೊತೆ ಹೆಂಡತಿನೂ ಇರ್ಬೇಕು. ರಾಮದೇವ್ರ ಜೊತೆ ಸೀತಮ್ಮ ಕಾಡಿಗೆ ಹೋಗ್ಲಿಲ್ಲ. ನೀನ್ ಇಲ್ಲೇ ಸಂಸಾರ ಮಾಡ್ಬೇಕು, ಇದೇ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಈ ಊರ್ನಾಗ ನಿಂಗೆ ಅನ್ನ ನೀರು ಯಾರು ಕೊಡಕ್ಕಿಲ್ಲ. ಒಂದ್ ವೇಳೆ ಏನಾರು ತಪ್ಪಿಸ್ಕೊಡೋದಕ್ ಪ್ರಯತ್ನ ಪಟ್ಯೋ, ನಮ್ ಸಾವುಕಾರ ಹೇಳಿದ ರೀತಿಲಿ ಗಂಡ್ಸು ತಪ್ಪು ಮಾಡಿದ್ರೆ ಏನ್ ಶಿಕ್ಷೆಯೋ, ಹೆಂಗ್ಸ್ ತಪ್ಪು ಮಾಡಿದ್ರು ಅದೇ ಶಿಕ್ಷೆನೆ. ಹುಷಾರ್. ನಮ್ ಮೇಡಮ್ನ ಈ ಹಳ್ಳಿಲಿರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಇವ್ರು ಆಕಾಶಕ್ಕಿಂತ ಯಕ್ವಾ, ಇವನು ಪಾತಾಳಕ್ಕಿಂತ ತಕ್ವಾ. ಇಬ್ರು ಒಂದಾಗಕ್ಕಾಗತ್ತಾ? ನೀವೇ ಹೇಳ್ರಣ್ಣ, ನೀವೇ ಹೇಳಿ. ಆಕಾಶದಲ್ಲಿ ಕೂತಿರೋರ್ಗು ಭೂಮಿಲಿ ಕೂತಿರೋರ್ಗು ಒಂದೇ ನ್ಯಾಯ. ನಮ್ಮೂರ್ ಪದ್ಧತಿ ಪ್ರಕಾರ ನಡ್ಕೊಳ್ಳಿ, ಇಲ್ಲ ಶಿಕ್ಷೆ ಅನುಭವಿಸಿ. ಇದಕ್ಕೆಲ್ಲ ನೀವೇನಂತೀರಪ್ಪ? ಇಲ್ಲಿ ನಮ್ಮ ಬೆಳೆ ಕಡೆಯನ್ನು ಬೇಯಲ್ಲ. ಈಗ ಜಾಗ ಖಾಲಿ ಮಾಡೋಣ, ನಡೀರಿ. ನಡೀರಪ್ಪ ನಡೀರಿ, ಬದುಕು ನೋಡ್ಕೊಂಡು ನಡೀರಿ. ನಡ್ರ ನಡಿ. ಆಗಿದ್ದಾಗೋಯ್ತು, ನಡೀರಿ ಒಳಗೆ ಹೋಗೋಣ. ನಾನು ಈ ಮನೆಗ್ ಬರ್ಬೇಕಾ? ಯಾವ್ದಾದ್ರು ಮರದ ಕೆಳಗೆ ಇರ್ತೀನಿ ಹೊತ್ತು ಈ ಡರ್ಟಿ ಮನೆಗ್ ಕಾಲಿಡೋಣ. ಇವ್ನ ಹ್ಯಾಕ್ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.
ಲೇ ಹೀರಾ, ಇದ್ಯಾಕ್ಲಾ ತಲೆ ಮೇಲೆ ಆಕಾಶ ಕಳ್ಸಿ ಬಿಟ್ಟಂಗೆ ಯೋಚನೆ ಮಾಡ್ತಾ ಕುಂತ್ಕೊಂಡಿದ್ದಿ? ಏನೂ ಇಲ್ಲ ತಾತಯ್ಯ. ನೋಡು, ನಾನ್ ನಿನ್ ತಾತ ಕಣ್ಲ. ನಿನ್ ಮಕ ನೋಡಿದ ತಕ್ಷಣ ಮನಸ್ನಾಗ ಏನೋ ನೋವು ಐತೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತದೆ ಕಣ್ಲ. ನಡಿ, ಊಟ ಮಾಡಿದ್ಯಾ? ಏನಿಲ್ಲ ತಾತಯ್ಯ, ಆ ಬೆಂಗಳೂರು ಹುಡುಗಿ ಬೆಳಗ್ಗೆಯಿಂದ ಊಟ ಮಾಡದೆ ಆ ಪಾಳ್ ಬಂಗ್ಲೆ ಮುಂದೆನೆ ಕೂತವಳಲ್ಲ, ಅದನ್ನ ನೆನ್ಸ್ಕೊಂಡು ನನಗೂ ಯಾಕೋ ಊಟ ಸೇರ್ತಾ ಇಲ್ಲ. ಅಯ್ಯೋ ಹುಚ್ಚಪ್ಪ, ಅಲ್ಲ ಕಣ, ಆ ಹುಡುಗಿ ನಾನಿಲ್ಲಿ ಇರಾಕಿಲ್ಲ ಹೊಂಟೋಯ್ತೀನಿ ಅಂದಾಗ ಅವಾಗ ತಡಿದೆ, ಹೋದ್ರೆ ಹೋಗು ಅಂದ್ಬಿಟ್ಟೆ. ಪಾಪ, ಒಳ್ಳೆ ಮನ್ತಂದ ಹೆಣ್ಣು. ಅವಳ ಅಣ್ಣ ಅತ್ತಿಗೆ ಅವಳನ್ನ ಒಳ್ಳೆ ದಾರಿಗೆ ತಗೊಂಬರ್ತೀನಿ ಅಂತ ನನ್ನನ್ನೇ ನಂಬ್ಕೊಂಡ್ಬಿಟ್ಟಿದ್ದಾರೆ. ಅನ್ಬೇಕೆ ನಿನಗೂ ಆ ಮಗಿ ಮೇಲೆ ಪ್ರೀತಿ ಐತೆ ಅನ್ನು? ಹೇಳ ನಿನ್ ಮನಸ್ನಾಗ ಏನೈತೆ ಅದನ್ನ ಹೇಳ. ತಾತಯ್ಯ, ದಿನ ಅವಳು ಪನ್ನೀರಲ್ಲಿ ಕೈ ತೊಳೆದು ಚಿನ್ನ ತಟ್ಟೆಲಿ ಊಟ ಮಾಡಿ ಸುಖದ ಸುಪ್ಪತ್ತಿಗೆ ಮೇಲೆ ಇರ್ಬೇಕಾದವಳು. ಆ ಭಗವಂತ ಅದೇನು ಹಣೆ ಬರ ಬರ್ತವನು ಏನೋ ಗೊತ್ತಿಲ್ಲ, ಈಗ ಅಲ್ಲಿ ಕಷ್ಟ ಪಡ್ತಾವಳೆ. ಅದ್ ನನ್ ಕೈನಲ್ಲಿ ನೋಡಕ್ ಆಗ್ತಾ ಇಲ್ಲ ತಾತಯ್ಯ. ಅದ್ ಸರಿ ಕಣು ಮಗ, ಇವಾಗ ಏನ್ ಮಾಡವ ಅಂತಿ? ಆ ಪಾಳ್ ಬಂಗ್ಲೆ ಕುಂತವಳೆ, ಹೋಗಿ ಕರ್ಕೊಂಡ್ಬಿಡ್ತೀಯ? ಅಲ್ ಕಣ, ಆ ಪಾಟಿ ಸಿಟ್ ಮಾಡ್ಕೊಂಡು ಹೋಗಿರೋ ಹೆಣ್ಣು ನಾನು ಹೋಗಿ ಕರೆದ್ರೆ ಬಂದ್ಬಿಡ್ತದ? ನೀನ್ ಹೋಗಿ ಕರಿ, ನೀನ್ ಹಿಂದೆ ಅವಳು ಬರಕ್ ಏರ್ಪಾಟ್ ಮಾಡ್ತೀನಿ. ಸರಿಯಪ್ಪ. ಮೇಡಮ್, ಸುಖದ ಸುಪ್ಪತ್ತಿಗೆ ಮೇಲಿದ್ದ ನಿಮ್ಗೆ ಎಂತ ಸ್ಥಿತಿ ಬಂದ್ಬಿಡ್ತು ನೋಡಿ. ಕುಚೇಲಿನ್ಗಿಂತ ಯಾಕುವ, ಭಿಕ್ಷಕನ್ಗಿಂತ ತಕ್ವ. ನಾವೆಲ್ಲೋ ದೇವ್ರ ಕೊಂಪೆಲಿದ್ದಂಗ್ ಕಾಣ್ತಾ ಇದ್ದೀವಲ್ಲ ಮೇಡಮ್. ಸುಮ್ನೆ ವೀರನ್ ಮನೆಗೆ ಓಡಾಬಿಡನ್ವಾ? ನೋಡು, ಯಾರ್ ನೀನು? ನೀನು ಭಸ್ಮಾಸುರನ್ ತರ ನಗ್ತಾ ತೊಂದ್ರೆ ಕೊಡ್ತಾ ಇದೀಯಾ? ನಾನ್ ತೊಂದ್ರೆ ಕೊಡ್ತಾ ಇದ್ದೀನ? ಹರಿಶ್ಚಂದ್ರ ಘಾಟ್ ಹೋಗಿ ನಮ್ಮ ಸ್ನೇಹಿತರನ್ನ ನೋಡ್ಕೊಂಡ್ಬಂದ್ರೆ ನಮ್ಮ ಮನೆ ಸೇರ್ಕೊಂಡ್ಬಿಟ್ಟು ನನಗೆ ತೊಂದ್ರೆ ಕೊಡ್ತೀನಿ ಅಂತ ಇದ್ದೀರಾ? ನಮ್ಮ ಅಣ್ಣನು ಅಕ್ಕನು ನೋಡಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಿನ್ಗೆ ಅಣ್ಣ ಅಕ್ಕ ಬೇರೆ ಅವ್ರ? ಎಲ್ಲವ್ರೆ? ಎಲ್ಲವ್ರ ಅಲ್ಲಡ ಇಲ್ಲಡ. ನನ್ಗೂ ಫ್ರೆಂಡ್ಸ್ ಇದೆ, ಅವಾಗ ಅವಾಗ ಹರಿಶ್ಚಂದ್ರ ಘಾಟ್ ಹೋಗ್ತಾ ಇರ್ತೀನಿ. ಅದನ್ನ ತಪ್ಪಿಸಕ್ಕೆ ನೀವಿಬ್ರು ನನ್ನ ಫ್ರೆಂಡ್ಸ್ ಆಗ್ಬಿಡ್ತೀರಾ? ಅಯ್ಯೋ, ಈ ಅಮ್ಮನ್ ಬೇಕಾದ್ರೆ ಫ್ರೆಂಡ್ ಮಾಡ್ಕೊ, ನಾನಾಗಲ್ಲ. ಮೇಡಮ್, ಇದು ನಿಜವಾಗ್ಲೂ ದೆವ್ವನೇ. ಅಡ್ಡಿಲ್ಲ ಕಮ್ಮ, ಹೊಡೆದವ ದೇವನೂ ಇಲ್ಲ ಗಿವನೂ ಇಲ್ಲ, ನಾನು ನೀರನ್ ತಾತ. ಇಲ್ಲ ಮೇಡಮ್, ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಟ್ಟೈತೆ. ಲೇ, ಯಾಕೆ ಹಿಂಗ ಅರ್ಸ್ಕೋತೀಯ? ಇಲ್ಲಿ ದೆವ್ವ ಇರೋದೇನೋ ದಿಟ್ಟ. ಇಲ್ಲೇ ಇದ್ ಯಾಕೆ ಸಾಯ್ತೀರಾ? ಬನ್ನಿ ನಮ್ಮನೆಗೆ ಹೋಗುವ. ತಾತನೇ ಮೇಡಮ್, ಇಲ್ಲಿ ಎದ್ರಿ ಸಾಯೋ ಬದ್ಲು ಮನೆಗೆ ಹೋಗ್ಬಿಟ್ಟು ಸೇಫ್ಟಿಯಾಗಿ ಸೆಟ್ಲ್ ಆಗ್ಬಿಡ. ಬನ್ನಿ ಬನ್ನಿ. ಬಾವಾ ಬಾವಾ, ಒಳ್ಳೆ ಗಂಡ್ಸು ಕಣಯ್ಯ.